ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಮೀರ್ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ 10 ವರ್ಷ UPA ಗೌರ್ಮೆಂಟ್ ಇತ್ತು, ನಾವೆಲ್ಲ ಬೇಕಾದಷ್ಟು ಕಾನೂನುಗಳು ತೆಗೆದುಕೊಂಡು ಬಂದವು. ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ಫಾರೆಸ್ಟು. ಈಗ ಅವ್ರು ಫಾರೆಸ್ಟ್ ಬಂತಿದ್ದಾರೆ. ಲಾಸ್ಟ್ BJP ಗೌರ್ಮೆಂಟಲ್ಲಿ ಒಬ್ಬನಿಗೆ ಕಾನೂನಿದೆ, ರೈತನಿಗೆ ಇವನಿಗೆ SC ST ಇದು ಟ್ರೈಬಲ್ ಪ್ಲಾನ್ ಅವ್ರಿಗೆಲ್ಲ ಜಮೀನನ್ನ 25 ವರ್ಷದವರೆಗೆ ಕೊಡಿಸ್ಬೇಕು ಅಂತ ಯಾವ್ದಾದ್ರು ಕೇಸ್ಗಳಿದೆಯಾ? ನೀವು ಅವ್ರೇನಾದ್ರು ಜಮೀನು ಬಡವ್ರು ಕೊಟ್ಟದ್ದು, ಸರ್ಟಿಫಿಕೇಟ್ ಕೊಟ್ಟದ್ದು ಏನಾದ್ರು ಇನಿಷಿಯೇಟಿವ್ ತಗೊಂಡಿದ್ದೇನಾದ್ರು? ಅರಣ್ಯ ಇಲಾಖೆ ಹೋದ ಸರ್ಕಾರದಲ್ಲಿ ಮಲಗಿಕೊಂಡಿತ್ತು ಸರ್. ಅವ್ರ ಕಾರ್ಯಕಾಲದಲ್ಲಿ ಸುಮಾರು ಅರಣ್ಯ ಜಮೀನು ಒತ್ತುವರಿ ಆಯಿತು, ಯಾವುದೂ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಹಸಿರು ವ್ಯಾಪ್ತಿ ಜಾಸ್ತಿ ಮಾಡಿಲ್ಲ. ಈಗ ನಮ್ಮ ಸರ್ಕಾರ ತಾವು ಬಂದ ಮೇಲೆ ತಮ್ಮ ನೇತೃತ್ವದಲ್ಲಿ ಇವತ್ತು 5 ಕೋಟಿ ಸಸಿ ನೆಟ್ಟಿದ್ದೇವೆ ಸರ್, ಒತ್ತುವರಿ ತೆರವುಗೊಳಿಸಿದ್ದೇವೆ. ಫಸ್ಟ್ ನಾವು ಇದನ್ನ ಬಡವರಿಗೆ ಏನೇನು ಭೂಮಿ ಕೊಡಬೇಕು, ಬಡವರಿಗೆ 78ರ ಪೂರ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು ಅವರಿಗೆ ಕೊಡುವಂಥದ್ದು ಕಾನೂನುಬದ್ಧವಾಗೇ ಇದೆ. ಅದನ್ನು ಜಾರಿಗೆ ತಂದಿಲ್ಲ. ಈಗ ನಾವು ಬಂದ ಮೇಲೆ ಅದನ್ನು ಜಾರಿಗೆ ತರಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್. ಇಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಅನೇಕ ರೀತಿಯಲ್ಲಿ ಇವತ್ತು ಏನು ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ ಅದ್ರ ಬಗ್ಗೆನೂ ನಾವು ಆನೆ ಕಾರ್ಯಪಡೆ ಮಾಡಿದ್ದೀವಿ, ಚಿರತೆ ಕಾರ್ಯಪಡೆ ಮಾಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ 10 ಜನ ಸತ್ತೋಗ್ಬಿಟ್ಟಿದ್ರಪ್ಪ ಸರ್. ಇದೇ ಸರ್, ಆನೆಗಳ ಸಂತತಿ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದಲ್ಲಿ 6395 ಆನೆಗಳಿದ್ದಾವೆ. ನಂಬರ್ 1 ಕರ್ನಾಟಕ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್, ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. ಆನೆ ಸಂತತಿಯಲ್ಲಿ ಅಲ್ಲ, ನಾ ಡೆಪ್ಟಿ CM ಆದ್ಮೇಲೆ ನನ್ನ ಕ್ಷೇತ್ರದಲ್ಲಿ 10 ಜನ ಸತ್ತೋಗ್ಬಿಟ್ಟಿದ್ದಾರೆ. ಹಿಂದಿನಿಂದ ಇದೆ ಸರಾಸರಿ 50ರಿಂದ 60 ಜನ ಮೃತ ಪಡ್ತಾ ಇದ್ದಾರೆ ಸರ್. ನಿಮ್ಗೆ ಹೇಳಬೇಕು ಅಂದರೆ ಕೇರಳದಲ್ಲಿ ನಮ್ಗಿಂತ ಕಡಿಮೆ ಇವತ್ತು ಕಾಡು ಪ್ರಾಣಿಗಳಿದ್ದಾವೆ. ಅಲ್ಲಿ ನಮ್ಮದು ದುಪ್ಪಟ್ಟು ಜನ ಸಾಯ್ತಾರೆ. ಹಿಂದೆ ಬರೀ ಆನೆ ತುಳಿತದಿಂದಲೇ 110 ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಭಾಳಷ್ಟು ಬದಲಾವಣೆ ಆಗಿದೆ ಸರ್, ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಸೊ ಈ ಬಜೆಟ್ ತಾವೇನು ಮಂಡನೆ ಮಾಡಿದ್ದೀರಿ ಸರ್, ಇದು ಜನರ ಹಿತಕ್ಕಾಗಿ ಮಾಡಿದಂಥ ಬಜೆಟ್, ಸರ್ವಸ್ಪರ್ಶಿ ಬಜೆಟ್ ಮಂಡನೆ ಮಾಡಿದ್ದೀರಿ. ಎಲ್ಲ ದಮನಿತರ, ಬಡವರ, ಶೋಷಿತರ, ರೈತರ, ಕಾರ್ಮಿಕರ ಎಲ್ಲರ ಪರ ಏನು ಯಾವ ರೀತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥದ್ದು ಏನಿದೆ, ಸರ್ವರ ಉದ್ಧಾರ ಸರ್ವರ ಕಲ್ಯಾಣವೇ ನಮ್ಮ ಮಂತ್ರ ಅಂತ ಹೇಳ್ತಾ ಇದ್ದೀವಿ. ಅದು ಕಾರ್ಯಗತ ಮಾಡಿದ್ದೀರಿ. ಮತ್ತು ನೀವೇನು ಕೊಟ್ಟ ಮಾತಿನಂತೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಸರ್. ಹಿಂದೆ ಕಲಬುರಗಿಯಲ್ಲಿ ಹೇಳಿದ್ದೀವಿ 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀವಿ. 3,000 ಆಗಿದೆಯಲ್ಲ? 3,000 ಹೋದ ಸಲ 5,000 ಆಗಿದೆ. ಈಗ ಖರ್ಚು ಈಗಾಗಲೇ ಇಲ್ಲ, ಈಗ 3,000 ಕೊಟ್ಟಿದ್ದು ವಿಳಂಬವಾಗಿ ಕ್ರಿಯಾ ಯೋಜನೆ ಮಾಡಿದ್ದೀವಿ ಅಂತೇಳಿ ಸ್ವಲ್ಪ ಖರ್ಚು ಕಡಿಮೆ ಆಗಿದ್ರು ಅದೇನು ಲ್ಯಾಪ್ಸ್ ಆಗೋದಿಲ್ಲ ನಮ್ಮ ಕಾಯ್ದೆ ಪ್ರಕಾರ. ಹೀಗಾಗಿ 5,000 ಉಳಿಕೆಯಾದಂಥ ಮೊತ್ತ ಸೇರಿದರೆ ಕಲ್ಯಾಣ ಕರ್ನಾಟಕದಲ್ಲಿ ಹೊಸದಾಗಿ ಅವಶ್ಯಕತೆ ಇತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಂಥ ಕ್ಷೇತ್ರ. ಇವತ್ತು ಹೊಸ ಹೈಸ್ಕೂಲ್ಗಳು ಪ್ರಾರಂಭ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದ್ದೀರಿ. ಪದವಿ ಪೂರ್ವ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀರಿ. ಕೆಲವೊಂದು ನೀರಾವರಿ ಯೋಜನೆಗಳು ಪೂರ್ತಿ ಮಾಡುವಂಥ ಒಂದು ಘೋಷಣೆ ಆಗಿದೆ. ವಸತಿ ರೈತರಿಗೆ ವಸತಿ ಕೊಡುವಂಥದ್ದು ಇರ್ಬೋದು. ಈ ಥರ ಅನೇಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ, ಮೂಲಸೌಕರ್ಯ ಡೆವಲಪ್ಮೆಂಟ್, ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಗ್ರಾಮೀಣ ನಿಮ್ಮದು ರಸ್ತೆಗಳಿದ್ದಾವೆ, ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಬಜೆಟ್ನಲ್ಲಿ ತಾವು ಒತ್ತು ಕೊಟ್ಟಿದ್ದೀರಿ ಸರ್. ಎಲ್ಲ ರೀತಿಯಲ್ಲಿ ಅಂದರೆ ಎಲ್ಲರಿಗೂ ಒಳಪಡುವಂಥದ್ದು. ಮತ್ತು ತಮಗೆ ಅಭಿನಂದಿಸಲೇಬೇಕಾದಂಥ ಒಂದು ವಿಷಯ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನ, ಬರೀ ಕರ್ನಾಟಕ ರಾಜ್ಯಕ್ಕಷ್ಟೇ ಇಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಈ ಒಂದು ಆಯವ್ಯಯದಲ್ಲಿ ತಾವು ಏನು ಹೇಳಿದಿರಿ. ಇವತ್ತು ಬಸವ ಜಯಂತಿ ದಿವಸ ಸರ್ವಧರ್ಮ ಸಮನ್ವಯದ ಸಂಸತ್ತು ಆ ರೀತಿಯಲ್ಲಿ ಬಸವಣ್ಣನವರ ಏನು ವಚನ ಸಾಹಿತ್ಯ ಇದೆ ಪ್ರಚುರ ಮಾಡಿಸುವಂಥ ಒಂದು ಕೆಲಸ ಮಾಡ್ತೀವಿ. ಕಲಬುರಗಿಯಲ್ಲಿ ಒಂದು ತಾವು
ವಚನ ಮಂಟಪ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀರಿ ಸರ್. ಬಹಳ ಕಡೆ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅನ್ನೋಂಥದ್ದಿತ್ತು. ಅದನ್ನು ವಚನ ಮಂಟಪ, ವಚನ ವಿಶ್ವವಿದ್ಯಾಲಯದ ತರಹನೇ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಬಹುದಾಗಿದೆ. ಯಾಕೆಂದರೆ ಬಸವತತ್ವ ಹಿಂದೆ ಎಷ್ಟು ಪ್ರಸ್ತುತ ಇತ್ತು ಅದಕ್ಕಿಂತ ಜಾಸ್ತಿ ಇವತ್ತು ಪ್ರಸ್ತುತ ಇದೆ. ಈ ಒಂದು ಕಲುಷಿತ ವಾತಾವರಣದಲ್ಲಿ ಏನು ಯಾವ ರೀತಿಯಲ್ಲಿ ಧರ್ಮಗಳಲ್ಲಿ ಜಾತಿಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದಾರೆ. ಇವತ್ತು ಜಾತಿ ವೈಷಮ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲರನ್ನೂ ಸೇರಿಸುವಂಥದ್ದು, ಸಾಮರಸ್ಯ ಕಾಪಾಡುವಂಥ ಒಂದು ಕೆಲಸ ಈ ಬಜೆಟ್ ಅದಕ್ಕೆ ಪೂರಕ ಆಗ್ತದೆ. ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಜೆಟ್ ಬುನಾದಿ ಆಗ್ತದೆ ನಾವು ಎಲೆಕ್ಷನ್ ಟೈಮಲ್ಲಿ ಬಯಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.